ನಾವೆಲ್ಲರೂ ದಿನನಿತ್ಯ ಸಾವಿರಾರು ಪದಗಳನ್ನು ಬಳಸುತ್ತೇವೆ, ನೂರಾರು ಜನರೊಂದಿಗೆ ಮಾತನಾಡುತ್ತೇವೆ. ಆದರೆ ನಮ್ಮ ಮಾತುಗಳಿಗೆ ನಾವು ಅಂದುಕೊಂಡಷ್ಟು ಬೆಲೆ ಸಿಗುತ್ತಿದೆಯೇ? ಖಂಡಿತ ಇಲ್ಲ. ಏಕೆಂದರೆ ಬಹುಪಾಲು ಜನರಿಗೆ ಸಂವಹನ ಎಂದರೆ ಕೇವಲ ಪದಗಳ ಬಳಕೆ ಎಂಬ ತಪ್ಪು ಕಲ್ಪನೆ ಇದೆ. ವಾಸ್ತವದಲ್ಲಿ ನಮ್ಮ ಬಾಯಿಂದ ಬರುವ ಪದಗಳು ಕೇವಲ 10% ಮಾತ್ರ ಪ್ರಭಾವ ಬೀರುತ್ತವೆ. ಉಳಿದ 90% ಪ್ರಭಾವವು ನಮ್ಮ ಮನೋವಿಜ್ಞಾನ, ತಂತ್ರಗಾರಿಕೆ ಮತ್ತು ಮಾನವನ ಮಿದುಳು ಮಾಹಿತಿಯನ್ನು ಹೇಗೆ ಸ್ವೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಕೇವಲ ಮಾತಿನಿಂದಲೇ ಇಡೀ ಕೋಣೆಯಲ್ಲಿರುವ ಜನರ ಗಮನ ಸೆಳೆಯುವವರು ಹೇಗೆ ಯಶಸ್ವಿಯಾಗುತ್ತಾರೆ ಎಂಬುದನ್ನು ನಾವು ಇಂದು ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಕಲಿಯಲಿರುವ ವಿಚಾರಗಳು ಕೇವಲ ಸೈದ್ಧಾಂತಿಕವಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ, ಕಚೇರಿಗಳಲ್ಲಿ ಮತ್ತು ಕುಟುಂಬದ ಮಾತುಕತೆಗಳಲ್ಲಿ ತಕ್ಷಣ ಬಳಸಬಹುದಾದ ಅದ್ಭುತ ಸೂತ್ರಗಳನ್ನು ಒಳಗೊಂಡಿವೆ. ದಯವಿಟ್ಟು ಕೊನೆಯವರೆಗೂ ನಮ್ಮೊಡನೆ ಪಯಣಿಸಿ ಈ ಅಮೂಲ್ಯವಾದ ಜ್ಞಾನವನ್ನು ನಿಮ್ಮದಾಗಿಸಿಕೊಳ್ಳಿ. ನಾವು ಮಾತನಾಡುವ ಮುನ್ನವೇ ನಮ್ಮ ದೇಹ ಭಾಷೆ ಮತ್ತು ವರ್ತನೆಗಳು ನಮ್ಮ ಬಗ್ಗೆ ಬಹಳಷ್ಟು ಹೇಳುತ್ತವೆ, ಮತ್ತು 95% ಜನರು ತಮಗೆ ಅರಿವಿಲ್ಲದೆಯೇ ಇಂತಹ ಪ್ರಮಾದಗಳನ್ನು ಎಸಗುತ್ತಾರೆ. ಮೊದಲನೆಯ ತಪ್ಪು ಎಂದರೆ ಪ್ರತಿಕ್ರಿಯಾತ್ಮಕ ಸಂವಹನ, ಅಂದರೆ ಬೇರೆಯವರು ಮಾತನಾಡಲು ಶುರು ಮಾಡುವವರೆಗೂ ಕಾಯುವುದು. ಇದು ನಮ್ಮನ್ನು ನಾಯಕರ ಬದಲಾಗಿ ಕೇವಲ ಅನುಯಾಯಿಗಳನ್ನಾಗಿ ರೂಪಿಸುತ್ತದೆ. ಉದಾಹರಣೆಗೆ, ಒಂದು ಕಚೇರಿಯ ಸಭೆಯಲ್ಲಿ ನೀವು ಯಾರದೋ ಮಾತಿಗೆ ಕೇವಲ ತಲೆ ಅಲ್ಲಾಡಿಸುತ್ತಾ ಕುಳಿತರೆ ನಿಮ್ಮನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಬದಲಾಗಿ ನೀವೇ ಆ ಸಭೆಯ ನೇತೃತ್ವ ವಹಿಸಿಕೊಳ್ಳುವ ಕೌಶಲ್ಯವನ್ನು ರೂಢಿಸಿಕೊಳ್ಳುವುದು ಒಳಿತು. ಎರಡನೆಯ ತಪ್ಪು ಮಾಹಿತಿಗಳನ್ನು ಸುರಿಯುವುದು, ಅಂದರೆ ತಾವು ಬಹಳ ಬುದ್ಧಿವಂತರು ಎಂದು ತೋರಿಸಿಕೊಳ್ಳಲು ಅನಗತ್ಯವಾದ ಅತಿ ಹೆಚ್ಚು ಮಾಹಿತಿಯನ್ನು ನೀಡುವುದು. ನಿಮಗೆ ಆಶ್ಚರ್ಯವಾಗಬಹುದು, ಮಿದುಳು ಮೊದಲು ಭಾವನಾತ್ಮಕವಾಗಿ ಮಾಹಿತಿಯನ್ನು ಸ್ವೀಕರಿಸುತ್ತದೆ, ನಂತರ ತಾರ್ಕಿಕವಾಗಿ ಯೋಚಿಸುತ್ತದೆ. ಆದ್ದರಿಂದ ಹೀಗೆ ಅತಿಯಾದ ಮಾಹಿತಿ ನೀಡಿದಾಗ ಮಿದುಳು ಗೊಂದಲಕ್ಕೊಳಗಾಗುತ್ತದೆ. ಮೂರನೆಯದಾಗಿ ಭಾವನಾತ್ಮಕ ಸೋರಿಕೆ. ನಾವು ನರ್ವಸ್ ಆಗಿದ್ದಾಗ ನಮ್ಮ ಧ್ವನಿ ಬದಲಾಗುತ್ತದೆ ಅಥವಾ ವೇಗವಾಗಿ ಮಾತನಾಡಲು ಶುರು ಮಾಡುತ್ತೇವೆ. ಇದು ನಮ್ಮ ವಿಶ್ವಾಸಾರ್ಹತೆಯನ್ನು ತಗ್ಗಿಸುತ್ತದೆ. ನಾಲ್ಕನೆಯ ತಪ್ಪು ಕನ್ನಡಿ ಸಂವಹನ, ಅಂದರೆ ಎದುರಿನವರು ಹೇಗಿರುತ್ತಾರೋ ಹಾಗೆಯೇ ನಾವು ಬದಲಾಗುವುದು, ಅವರ ಮಾತಿಗೆಲ್ಲ ಹೂಗುಟ್ಟುವುದು. ಇದು ನಮ್ಮ ಸ್ವಂತಿಕೆಯನ್ನು ನಾಶಪಡಿಸುತ್ತದೆ ಮತ್ತು ನಮ್ಮನ್ನು ದುರ್ಬಲರನ್ನಾಗಿ ಬಿಂಬಿಸುತ್ತದೆ. ಐದನೆಯ ತಪ್ಪು ರಕ್ಷಣಾತ್ಮಕ ಸಂವಹನ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಸಣ್ಣ ಸಲಹೆ ನೀಡಿದರೂ ಅದನ್ನು ವೈಯಕ್ತಿಕ ದಾಳಿ ಎಂದು ಭಾವಿಸಿ ಕೋಪಗೊಳ್ಳುವುದು ನಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆರನೆಯದು ಒಪ್ಪಿಗೆಗಾಗಿ ಹಾತೊರೆಯುವುದು. ಎಲ್ಲರೂ ನಮ್ಮನ್ನು ಮೆಚ್ಚಿಕೊಳ್ಳಲಿ ಎಂದು ನಮ್ಮ ನೈಜ ಅಭಿಪ್ರಾಯಗಳನ್ನು ಮರೆಮಾಚುವುದು ಒಂದು ರೀತಿಯ ದೌರ್ಬಲ್ಯವನ್ನು ಸೂಚಿಸುತ್ತದೆ. ಏಳನೆಯ ತಪ್ಪು ಪ್ರಜ್ಞಾಹೀನ ಸಂವಹನ, ಅಂದರೆ ನಮ್ಮ ಧ್ವನಿ ಮತ್ತು ದೇಹ ಭಾಷೆಯ ಅರಿವಿಲ್ಲದೆ ಮಾತನಾಡುವುದು. ನೋಡಿ, ಈ 7 ತಪ್ಪುಗಳನ್ನು ತಿದ್ದಿಕೊಂಡರೆ ನಾವು ಮಾತಿನ ಕೌಶಲ್ಯದಲ್ಲಿ ಬಹುದೊಡ್ಡ ಸಾಧನೆ ಮಾಡಬಹುದು ಮತ್ತು ನಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಬಹುದು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನು ಭೇಟಿಯಾದ ಕೇವಲ 3 ಸೆಕೆಂಡುಗಳಲ್ಲಿ ನಮ್ಮ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ನಮ್ಮ ಭೌತಿಕ ಉಪಸ್ಥಿತಿ, ಅಂದರೆ ನಾವು ಹೇಗೆ ನಿಲ್ಲುತ್ತೇವೆ ಅಥವಾ ಕೂರುತ್ತೇವೆ ಎಂಬುದು ನಮ್ಮ ಬೆನ್ನು ನೇರವಾಗಿದ್ದರೆ ಅದು ನೈಜ ಆತ್ಮವಿಶ್ವಾಸವನ್ನು ಪ್ರದರ್ಶಿಸುತ್ತದೆ. ನಮ್ಮ ಮುಖಭಾವ ಮತ್ತು ಕಣ್ಣಿನ ಸಂಪರ್ಕ ಕೂಡ ಅತ್ಯಗತ್ಯ. ನಾವು ಮಾತನಾಡುವಾಗ 3-5 ಸೆಕೆಂಡುಗಳು ಮತ್ತು ಕೇಳುವಾಗ 4-6 ಸೆಕೆಂಡುಗಳ ಕಾಲ ಕಣ್ಣಿನ ಸಂಪರ್ಕ ಇಟ್ಟುಕೊಳ್ಳುವುದು ಅತ್ಯುತ್ತಮ ವಿಧಾನವಾಗಿದೆ. ನಮ್ಮ ಧ್ವನಿಯ ಗುಣಮಟ್ಟ, ಸರಿಯಾದ ಉಸಿರಾಟದೊಂದಿಗೆ ಸ್ಪಷ್ಟವಾಗಿ ಮಾತನಾಡುವುದು ಬಹಳ ಮುಖ್ಯ. ನಾವು ಶುರು ಮಾಡುವ ಮೊದಲ ಪದಗಳು ಕ್ಷಮೆ ಕೇಳುತ್ತಾ ಅಥವಾ ಹಿಂಜರಿಕೆಯಿಂದ ಶುರುವಾಗಬಾರದು, ಬದಲಾಗಿ ವಿಶ್ವಾಸದಿಂದ ಕೂಡಿರಬೇಕು. ಭಾವನಾತ್ಮಕ ಸಮನ್ವಯ, ಅಂದರೆ ನಮ್ಮ ಮಾತು ಮತ್ತು ಮನಸ್ಸಿನ ಭಾವನೆ ಒಂದೇ ಆಗಿರಬೇಕು. ಅಧಿಕಾರ ಎಂದರೆ ಕೇವಲ ಜೋರಾಗಿ ಕಿರುಚುವುದಲ್ಲ. ನೈಜ ಅಧಿಕಾರವು ಪ್ರಶಾಂತವಾಗಿರುತ್ತದೆ ಮತ್ತು ಜನರನ್ನು ಕಾಂತದಂತೆ ಆಕರ್ಷಿಸುತ್ತದೆ. ಇದಕ್ಕಾಗಿ ನಾವು ಭಾವನಾತ್ಮಕ ನಿಯಂತ್ರಣವನ್ನು ಹೊಂದಿರಬೇಕು. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ಶಾಂತವಾಗಿರುವುದನ್ನು ಕಲಿಯಬೇಕು. ಬೌದ್ಧಿಕ ಆತ್ಮವಿಶ್ವಾಸ ಮತ್ತು ಉದ್ದೇಶಪೂರ್ವಕ ಸಂವಹನ ಬಹಳ ಮುಖ್ಯ. ನಾವು ಮಾತನಾಡುವ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥವಿರಬೇಕು. ಸುಮ್ಮನೆ ಮಾತನಾಡಬಾರದು. ಗಡಿಗಳನ್ನು ನಿಗದಿಪಡಿಸುವುದು ಮತ್ತು ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಮೂಲಕವೂ ನಾವು ಉತ್ತಮ ನಾಯಕರಾಗಿ ಹೊರಹೊಮ್ಮಬಹುದು. ಇದಕ್ಕೆ ಕಾರ್ಯತಂತ್ರದ ದುರ್ಬಲತೆ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಸಾಮಾಜಿಕ ಸಮನ್ವಯ. ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮಾತನಾಡಬೇಕು ಎಂಬ ಅರಿವು ನಮಗಿರಬೇಕು. ಪ್ರೇರೇಪಣೆ ಎಂದರೆ ಮೋಸ ಮಾಡುವುದಲ್ಲ, ಜನರ ಒಳಿತಿಗಾಗಿ ಅವರನ್ನು ಸರಿಯಾದ ದಾರಿಗೆ ತರುವುದು. ಮಿದುಳು ತಾರ್ಕಿಕವಾಗಿ ಅಲ್ಲ, ಬದಲಾಗಿ ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಎದುರಾಳಿಯ ಮೂಲ ಪ್ರೇರಣೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವುದು ಅತ್ಯಗತ್ಯ. ಕಥೆಗಳನ್ನು ಹೇಳುವ ಮೂಲಕ ನಾವು ಜನರನ್ನು ಸುಲಭವಾಗಿ ಪ್ರೇರೇಪಿಸಬಹುದು, ಏಕೆಂದರೆ ಕಥೆಗಳು ಜನರ ಮನಸ್ಸಿನಲ್ಲಿ ಚಿತ್ರಗಳನ್ನು ಮೂಡಿಸುತ್ತವೆ ಮತ್ತು ಭಾವನೆಗಳನ್ನು ಬಡಿದೆಬ್ಬಿಸುತ್ತವೆ.
ಅವರ ವಿರೋಧಗಳನ್ನು ಮುಂಚಿತವಾಗಿ ಅರಿತು ಪರಿಹಾರ ನೀಡುವುದು ಮತ್ತು ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿಸುವುದು ನಮಗೆ ಬಹಳ ಸಹಾಯ ಮಾಡುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ಮಾತಿಗೆ ಒಪ್ಪಿಕೊಳ್ಳಲು ಸುಲಭವಾದ ದಾರಿಯನ್ನು ನಿರ್ಮಿಸಿಕೊಡಬೇಕು, ಅಂದರೆ ಯಾವುದೇ ಗೊಂದಲಗಳಿಲ್ಲದೆ ಅವರಿಗೆ ದಾರಿ ತೋರಿಸಬೇಕು. ಮೌನವು ಕೂಡ ಒಂದು ಅದ್ಭುತವಾದ ಸಂವಹನ ಕಲೆ. ಬಹುಪಾಲು ಜನರು ಮೌನವಾಗಿರಲು ಹೆದರುತ್ತಾರೆ, ಆದರೆ ಕಾರ್ಯತಂತ್ರದ ಮೌನವು ನಮ್ಮ ನೈಜ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ವಿಶ್ವಾಸದ ವಿರಾಮ ಅಂದರೆ ಮಾತನಾಡುವ ಮುನ್ನ ಸ್ವಲ್ಪ ಹೊತ್ತು ಮೌನವಾಗಿರುವುದು ನಮ್ಮ ಮಾತಿಗೆ ತೂಕವನ್ನು ತರುತ್ತದೆ. ಒತ್ತು ನೀಡುವ ವಿರಾಮ, ಆಹ್ವಾನದ ಮೌನ ಮತ್ತು ಸಂಸ್ಕರಣಾ ವಿರಾಮ ಇವೆಲ್ಲವೂ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡುತ್ತವೆ. ಉದ್ವೇಗದ ಮೌನ ಮತ್ತು ಪ್ರತಿಫಲಿತ ಮೌನಗಳು ಎದುರಾಳಿಗೆ ಯೋಚಿಸಲು ಸಮಯವನ್ನು ನೀಡುತ್ತವೆ. ನಾವು ಪ್ರತಿ ಬಾರಿಯೂ ಮಾತನಾಡಲೇಬೇಕು ಎಂಬ ನಿಯಮವಿಲ್ಲ, ಕೇಳುವ ಕಲೆಯೂ ಅಷ್ಟೇ ಮುಖ್ಯ. ಸಂಗೀತದಲ್ಲಿ ಎರಡು ಸ್ವರಗಳ ನಡುವಿನ ಮೌನ ಹೇಗೆ ಸಂಗೀತಕ್ಕೆ ಸೌಂದರ್ಯ ತರುತ್ತದೆಯೋ ಹಾಗೆಯೇ ನಮ್ಮ ಮಾತಿನ ನಡುವಿನ ಮೌನ ನಮಗೆ ಗೌರವ ತಂದುಕೊಡುತ್ತದೆ. ಬನ್ನಿ ಈ ಕಲೆಯನ್ನು ಕಲಿಯೋಣ. ಪ್ರತಿಯೊಂದು ಕೋಣೆಗೂ ಅದರದೇ ಆದ ಒಂದು ವಾತಾವರಣವಿರುತ್ತದೆ. ಅದನ್ನು ಅರಿತು ಮಾತನಾಡುವವನೇ ನಿಜವಾದ ಜಾಣ. ಪರಿಸ್ಥಿತಿಯ ಅರಿವು, ಪ್ರೇಕ್ಷಕರ ವಿಶ್ಲೇಷಣೆ ಮತ್ತು ಅಧಿಕಾರದ ಏರಿಳಿತಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕಚೇರಿಯಲ್ಲಿ ಮಾತನಾಡುವ ರೀತಿಯೇ ಬೇರೆ, ಹಳ್ಳಿಯ ಸ್ನೇಹಿತರೊಂದಿಗೆ ಮಾತನಾಡುವ ರೀತಿಯೇ ಬೇರೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಸಾಂಸ್ಕೃತಿಕ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ ನಮಗೆ ದಾರಿದೀಪವಾಗಲಿವೆ. ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಮಾತನಾಡದೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಕಾರ್ಯತಂತ್ರದ ನಮ್ಯತೆಯನ್ನು ರೂಢಿಸಿಕೊಳ್ಳೋಣ ಬನ್ನಿ. ಆತ್ಮವಿಶ್ವಾಸವು ಹುಟ್ಟಿನಿಂದ ಬರುವುದಿಲ್ಲ, ಅದನ್ನು ನಾವು ದಿನನಿತ್ಯದ ಅನುಭವಗಳಿಂದ ಬೆಳೆಸಿಕೊಳ್ಳಬೇಕು. ಯಶಸ್ಸು ಆತ್ಮವಿಶ್ವಾಸವನ್ನು ತರುವುದಿಲ್ಲ, ಬದಲಾಗಿ ಆತ್ಮವಿಶ್ವಾಸವೇ ಯಶಸ್ಸನ್ನು ತರುತ್ತದೆ. ನಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು, ಪೂರ್ವಸಿದ್ಧತೆ ಮಾಡಿಕೊಳ್ಳುವುದು ಮತ್ತು ನಮ್ಮ ಹಿಂದಿನ ಯಶಸ್ಸಿನ ಪುರಾವೆಗಳನ್ನು ಆಗಾಗ್ಗೆ ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ. ನಾವು ನಮ್ಮೊಂದಿಗೆ ಹೇಗೆ ಮಾತನಾಡಿಕೊಳ್ಳುತ್ತೇವೆ ಎಂಬುದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸಕಾರಾತ್ಮಕವಾಗಿ ಯೋಚಿಸುವುದು, ನಮ್ಮ ಭಂಗಿ ಮತ್ತು ಉಸಿರಾಟವನ್ನು ನಿಯಂತ್ರಿಸುವುದು ನಮಗೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಹೊಸ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಆರಾಮದಾಯಕ ವಲಯದಿಂದ ಹೊರಬಂದು ಹೊಸ ಸವಾಲುಗಳನ್ನು ಎದುರಿಸೋಣ ಬನ್ನಿ. ಆಗ ಮಾತ್ರ ನಾವು ಪ್ರಬಲರಾಗಲು ಸಾಧ್ಯವಾಗುತ್ತದೆ. ಉತ್ತಮ ಪ್ರಭಾವ ಬೀರಲು ನಾವು ಎದುರಾಳಿಯ ಕಲ್ಪನೆಗಳನ್ನು ಮತ್ತು ನಂಬಿಕೆಗಳನ್ನು ಮರುರೂಪಿಸಬೇಕು. ಸಾಮಾಜಿಕ ಪುರಾವೆಗಳನ್ನು ನೀಡುವುದು ಮತ್ತು ಅರಿವಿನ ಮರುರೂಪಣೆ ಮಾಡುವುದು ಜನರನ್ನು ಸರಿಯಾದ ದಾರಿಗೆ ತರಲು ಸಹಾಯ ಮಾಡುತ್ತದೆ. ಪರಸ್ಪರ ಸಹಾಯದ ಭಾವನೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನಾವು ಯಾರಿಗಾದರೂ ಮೌಲ್ಯಯುತವಾದದ್ದನ್ನು ನೀಡಿದಾಗ ಅವರು ನಮಗೆ ಸಹಾಯ ಮಾಡಲು ಸಹಜವಾಗಿಯೇ ಮುಂದಾಗುತ್ತಾರೆ. ಕೊರತೆ ಮತ್ತು ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿಸುವ ಮೂಲಕ ನಿರ್ಧಾರಗಳನ್ನು ತ್ವರಿತಗೊಳಿಸಬಹುದು, ಆದರೆ ಎಲ್ಲವೂ ನೈತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸರಿಯಾದ ದಾರಿಯಲ್ಲಿರಬೇಕು. ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ನೈಜ ವ್ಯಕ್ತಿತ್ವ ಹೊರಬರುತ್ತದೆ. ಆ ಸಮಯದಲ್ಲಿ ನಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ನಿಜವಾದ ನಾಯಕನ ಲಕ್ಷಣ. ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಸಮಸ್ಯೆಗಳಿಗಿಂತ ಪರಿಹಾರದ ಕಡೆಗೆ ಗಮನ ಹರಿಸುವುದು ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಸ್ಪಷ್ಟವಾಗಿ ಮಾತನಾಡುವುದು ಮತ್ತು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಈ ಮೂಲಕ ನಾವು ನಮ್ಮ ಘನತೆಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ಬಿಕ್ಕಟ್ಟಿನ ಸಮಯವನ್ನೇ ಬಳಸಿ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು. ದೀರ್ಘಕಾಲಿಕ ಪ್ರಭಾವವನ್ನು ಬೀರಲು ನಾವು ಒಂದು ಬಲಿಷ್ಠವಾದ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಬೇಕು. ನಮ್ಮ ಸಂದೇಶಗಳಲ್ಲಿ ಯಾವಾಗಲೂ ಸ್ಥಿರತೆ ಇರಬೇಕು. ಪ್ರಮುಖ ವ್ಯಕ್ತಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವುದು ಮತ್ತು ನಮ್ಮ ಪರಿಣತಿಯನ್ನು ತೋರ್ಪಡಿಸುವುದು ಅನಿವಾರ್ಯವಾಗಿದೆ. ನಿರಂತರ ಪ್ರತಿಕ್ರಿಯೆಗಳನ್ನು ಪಡೆಯುವುದು ಮತ್ತು ನಮ್ಮನ್ನು ನಾವು ಪ್ರತಿದಿನವೂ ಸುಧಾರಿಸಿಕೊಳ್ಳುವುದು ಗುರಿಯಾಗಬೇಕು. ವೇದಿಕೆಗಳನ್ನು ಬಳಸಿಕೊಳ್ಳುವುದು ಮತ್ತು ಭವಿಷ್ಯದ ನಾಯಕರನ್ನು ಬೆಳೆಸುವ ಮೂಲಕ ನಾವು ನಮ್ಮದೇ ಆದ ಪರಂಪರೆಯನ್ನು ನಿರ್ಮಿಸಬಹುದು. ಇದು ಕೇವಲ ಒಂದು ದಿನದ ಕೆಲಸವಲ್ಲ, ಇದೊಂದು ನಿರಂತರ ಪ್ರಕ್ರಿಯೆ. ನಿಮಗೆ ಆಶ್ಚರ್ಯವಾಗಬಹುದು, ವರ್ಚಸ್ಸು ಎಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ, ಎದುರಿನ ವ್ಯಕ್ತಿಗೆ ನಾವು ನೀಡುವ ಪ್ರಾಮುಖ್ಯತೆಯೇ ನಿಜವಾದ ವರ್ಚಸ್ಸು. ಪೂರ್ಣ ಗಮನ ನೀಡುವುದು, ಅವರ ಭಾವನೆಗಳಿಗೆ ಸ್ಪಂದಿಸುವುದು ಮತ್ತು ಅವರ ಬಗ್ಗೆ ನೈಜ ಕುತೂಹಲ ತೋರುವುದು ನಮಗೆ ಬಹಳ ಸಹಾಯ ಮಾಡುತ್ತದೆ. ನಮ್ಮ ಶಕ್ತಿಯನ್ನು ಸರಿಯಾಗಿ ನಿರ್ವಹಿಸುವುದು, ಕಥೆಗಳನ್ನು ಹೇಳುವ ಕಲೆ ಮತ್ತು ಇತರರ ಯಶಸ್ಸನ್ನು ಪ್ರಾಮಾಣಿಕವಾಗಿ ಸಂಭ್ರಮಿಸುವುದು ನಮ್ಮ ವರ್ಚಸ್ಸನ್ನು ನೂರ್ಮಡಿಗೊಳಿಸುತ್ತದೆ. ಕಷ್ಟಕರವಾದ ಮಾತುಕತೆಗಳಿಂದ ಓಡಿ ಹೋಗಬಾರದು, ಬದಲಾಗಿ ಸಹಯೋಗದ ಮನೋಭಾವದಿಂದ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬಹುಪಾಲು ಜನರು ಇಂತಹ ಪರಿಸ್ಥಿತಿಯನ್ನು ಯುದ್ಧದಂತೆ ನೋಡುತ್ತಾರೆ, ಆದರೆ ಇದು ತಪ್ಪು. ಉತ್ತಮ ಪೂರ್ವಸಿದ್ಧತೆ ಮತ್ತು ಗೌರವಯುತವಾದ ಆರಂಭ ಬಹಳ ಮುಖ್ಯ. ಕೇವಲ ಊಹೆಗಳ ಬದಲಾಗಿ ವಾಸ್ತವಿಕ ಸತ್ಯಗಳ ಆಧಾರದ ಮೇಲೆ ಮಾತನಾಡಬೇಕು. ಕೇವಲ ಉತ್ತರ ನೀಡಲು ಕೇಳದೆ ಎದುರಾಳಿಯನ್ನು ಅರ್ಥಮಾಡಿಕೊಳ್ಳಲು ಕೇಳುವ ಅಭ್ಯಾಸ ಮಾಡಿಕೊಳ್ಳೋಣ ಬನ್ನಿ. ಅವರ ಸರಿಯಾದ ಅಂಶಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಒಟ್ಟಾಗಿ ಪರಿಹಾರದ ಕಡೆಗೆ ಸಾಗುವುದು ಜಾಣತನದ ಲಕ್ಷಣ. ಇದರಿಂದ ಹಳಸುತ್ತಿರುವ ಸಂಬಂಧಗಳು ಕೂಡ ಮರಳಿ ಚಿಗುರುತ್ತವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಸಂವಹನ ಕೌಶಲ್ಯ ಬಹಳ ಮುಖ್ಯವಾಗಿದೆ. ಇಲ್ಲಿ ಭೌತಿಕ ಉಪಸ್ಥಿತಿ ಇಲ್ಲದಿರುವುದರಿಂದ ನಮ್ಮ ಅಕ್ಷರಗಳು ಮತ್ತು ಪದಗಳೇ ನಮಗೆ ಆಧಾರ.
ಪ್ರತಿಯೊಂದು ಆನ್ಲೈನ್ ವೇದಿಕೆಗೂ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಜನರ ಗಮನ ಸೆಳೆಯುವುದು ಮತ್ತು ಅದನ್ನು ಉಳಿಸಿಕೊಳ್ಳುವುದು ಇಂದಿನ ದಿನಗಳಲ್ಲಿ ಅತಿದೊಡ್ಡ ಕಲೆಯಾಗಿದೆ. ಡಿಜಿಟಲ್ ವೇದಿಕೆಯಲ್ಲಿಯೂ ಭಾವನಾತ್ಮಕ ಬಾಂಧವ್ಯ ಬೆಳೆಸುವುದು, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ಸರಿಯಾದ ಸಮಯದಲ್ಲಿ ಸಂದೇಶಗಳನ್ನು ಕಳುಹಿಸುವುದು ಅತ್ಯಗತ್ಯ. ದೃಶ್ಯ ಮಾಧ್ಯಮಗಳನ್ನು ಬಳಸುವುದು ಮತ್ತು ಆನ್ಲೈನ್ ಸಮುದಾಯವನ್ನು ಕಟ್ಟುವ ಮೂಲಕ ನಾವು ಇಡೀ ಜಗತ್ತನ್ನೇ ನಮ್ಮೆಡೆಗೆ ಸೆಳೆಯಬಹುದು. ಕೊನೆಯದಾಗಿ, ಕಲಿಯುವಿಕೆ ಎಂಬುದು ನಿರಂತರ ಪ್ರಕ್ರಿಯೆ. ಮನುಷ್ಯನ ವರ್ತನೆಗಳ ನಮೂನೆಗಳನ್ನು ಗುರುತಿಸುವುದು, ಬೇರೆಯವರಿಂದ ಕಲಿಯುವುದು ಮತ್ತು ನಿರಂತರ ಅಭ್ಯಾಸ ಮಾಡುವುದು ನಮ್ಮನ್ನು ಶ್ರೇಷ್ಠತೆಯ ಕಡೆಗೆ ಕೊಂಡೊಯ್ಯುತ್ತದೆ. ನಾವು ಕಲಿತದ್ದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೇವಲ ಈ ಮಾಹಿತಿಯನ್ನು ಕೇಳಿದರೆ ಸಾಲದು, ಅದನ್ನು ಆಚರಣೆಗೆ ತರಬೇಕು. ನಮ್ಮ ಸಾಮರ್ಥ್ಯವನ್ನು ನಾವೇ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಸಣ್ಣ ಸಣ್ಣ ಬದಲಾವಣೆಗಳನ್ನು ರೂಢಿಸಿಕೊಳ್ಳುವುದು ಮತ್ತು ಹೊಸ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದು ಬಹಳ ಮುಖ್ಯ. ಪ್ರತಿದಿನದ ಸಣ್ಣ ಪ್ರಯತ್ನಗಳು ಮುಂದೊಂದು ದಿನ ಬಹುದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ ಎಂಬುದು ಸತ್ಯ. ನಮ್ಮ ಈ ಜ್ಞಾನವನ್ನು ಇತರರಿಗೂ ಹಂಚುವ ಮೂಲಕ ನಾವು ನೈಜ ನಾಯಕರಾಗಬಹುದು. ಯೋಚನೆ ಮಾಡಿ, ನಿಮ್ಮ ಮುಂದಿನ ಮಾತುಕತೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಮನುಷ್ಯನ ಬದುಕು ಒಂದು ಸುಂದರವಾದ ಪಯಣ. ಇಲ್ಲಿ ನಾವು ಗಳಿಸುವ ಆಸ್ತಿಪಾಸ್ತಿಗಳಿಗಿಂತ ನಾವು ಗಳಿಸುವ ಜನರ ಪ್ರೀತಿ, ವಿಶ್ವಾಸ ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಒಂದು ಸಣ್ಣ ನಗು, ನಿಮ್ಮ ಒಂದು ಪ್ರೀತಿಯ ಮಾತು, ನಿಮ್ಮ ಆಪ್ತರ ಎದುರು ನೀವು ತೋರುವ ಮೌನ, ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿವೆ. ಇಂದಿನಿಂದಲೇ ನಾವು ಆಡುವ ಪ್ರತಿಯೊಂದು ಪದವನ್ನು ಅಳೆದು ತೂಗಿ ಮಾತನಾಡೋಣ. ಜಗತ್ತನ್ನು ನಮ್ಮ ಪ್ರೀತಿಯ ಮತ್ತು ವಿಶ್ವಾಸದ ಮಾತಿನಿಂದ ಗೆಲ್ಲೋಣ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಈ ಆಡಿಯೋ ಇನ್ಸೈಟ್ ಸಂಚಿಕೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.